ಸರ್ ಕೊಕೇನ್ ಸರ್. ಏನ್ ಮಿಸ್ಟರ್ ರಾಜು, ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿದ್ದು ಸ್ಟೂಡೆಂಟ್ ಭವಿಷ್ಯನ ಬದಲಾಯಿಸಬೇಕಾಗಿರೋ ನೀವೇ ಅವರಿಗೆ ಡ್ರಗ್ಸ್ ಅಭ್ಯಾಸ ಮಾಡಿಸ್ತೀರಾ? ಇಷ್ಟು ಓದ್ಕೊಂಡಿದ್ದೀರಾ, ಡ್ರಗ್ಸ್ ಬಳಸೋದು ಮಾರೋದು ಅಪರಾಧ ಅಂತ ಗೊತ್ತಿಲ್ವಾ? ಈ ಬ್ಯಾಗ್ ಯಾರ್ದು? ಇದು ನಮ್ ಚೇರ್ಮನ್ ಅವ್ರದ್ದು ಸರ್. ಏನಿದೆ ಅದರಲ್ಲಿ? ಸರ್ದು ಇಂಪಾರ್ಟೆಂಟ್ ಫೈಲ್ಸ್ ಇದೆ ಅಲ್ವಾ ಸರ್? ಹೌದೌದು ಫೈಲ್ಸ್. ಚೆಕ್ ಮಾಡ. ಹೇಳಿದ್ನಲ್ಲ ಸರ್ ಫೈಲ್ಸ್ ಅಂತ. ಸರ್ ಅದು ಫೈಲ್ಸೇ ಸರ್. ಸರ್ ಈ ಬ್ಯಾಗಲ್ಲಿ ಪೂರ್ತಿ ಫೈಲ್ಸೇ ಇದೆ ಸರ್. ಬರೀ ಫೈಲ್ಸ್ ಇದೆಯಾ? ಫೈಲ್ಸ್ ಇದೆ ಅಂತ ಹೇಳ್ದೆ. ಏನ್ ಫೈಲ್ಸ್ ಸರ್? ಏನ್ ಫೈಲ್ಸ್ ಸರ್? ಸರ್ ನಾನು ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಬ್ಲಾಕ್ ಮನಿ ಎಲ್ಲ ಆ ಬ್ಯಾಗ್ ಅಲ್ಲೇ ಇಟ್ಟಿದೆ ಸರ್. ಎಲ್ಲ ಹೊಸ 2,000 ರೂಪಾಯಿ ನೋಟು. ವಾಟ್? ಸೊಸೈಟಿಲಿ ಎಷ್ಟು ದೊಡ್ಡ ವ್ಯಕ್ತಿ ನೀವು, ಅದರಲ್ಲೂ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೀವು. ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ ಹುಡುಗನ್ಗೂ ನಿಮ್ಮನ್ನ ಇನ್ಸ್ಪಿರೇಷನ್ ತಗೋ ಅಂತ ಹೇಳ್ತಿರ್ತೀನಿ. ನೀನ್ ಮಾಡೋ ಕೆಲಸದಿಂದ ಎಷ್ಟು ಕುಟುಂಬಗಳು ನಾಶ ಆಗುತ್ತೆ ಅಂತ ಗೊತ್ತಾ? ಏನಾದ್ರೂ ಮಾತಾಡೋ. ಏನ್ ಮಾತಾಡ್ಲಿ ಸರ್? ನನ್ನ ಬೈರಿ ಹೊಡಿರಿ, ಬೇಕಾದ್ರೆ ನನ್ನ ಗಲ್ಗಾಕಿ, ಆದ್ರೆ ನನ್ನ ದುಡ್ಡು ಎಲ್ಲೋಯ್ತು ಅಂತ ನೋಡಿ ಸರ್. ಯಾರು ಕಳ್ತನ ಮಾಡಿದ್ರು ನೋಡಿ ಸರ್. ಆ ದುಡ್ಡು ಎಲ್ಗೂ ಹೋಗಿಲ್ಲ ಸರ್, ಇಲ್ಲೇ ಇದೆ. ಅಮ್ಮ, ಈ ವಿಡಿಯೋ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಈ ಕಡೆ ಬೇಡ, ಈ ಸಲ ಇಲ್ಲಿ ನೋಡೋಣ. ದುಡ್ಡು ಸರ್, MLA ಸರ್. ಏನ ಇದ್ರಲ್ಲಿ ದುಡ್ಡಿದೆ ಸರ್. ಇದ್ಯಾ? ಅಂದ್ರ PA ಹೇಳಿದ್ ನಿಜಾನೇ ಅಂತಾಯ್ತು. ಹೌದು ಸರ್. ನೀನೊಂದ್ ಕೆಲ್ಸ ಮಾಡು, ಮೊದ್ಲು ಆ ದುಡ್ಡನ್ ತಗೊಂಡು ಹೋಗ್ಬಿಡು, ಆಮೇಲೆ ಅದನ್ನ ಹಂಚ್ಕೊಳ್ಳೋಣ. ಅರ್ಥ ಆಯ್ತಾ? ಓಕೆ ಸರ್. ಕಳ್ಳನ್ ಮಗನೇ MLA ಪಾರ್ಟಿ ಫಂಡ್ ಅನ್ಬಿಟ್ಟು ನನಗೆ ಟೋಕನ್ ಹಾಕ್ತೀನೋ ದರೋಡೆಕೋರ. ಓ ಮೈ ಗಾಡ್, ಎಲ್ರು ಕಳ್ರೆ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಆಲ್ ಆಫ್ ದೆಮ್. ಅದಲ್ಲ ಸರ್, ನನ್ ಮಾತ್ ಕೇಳಿ. ಹಲೋ ಹಲೋ. ಹೌದು, ಈ ಮ್ಯಾಟರ್ ನಿಮ್ಗೆ ಹೇಗ್ ಗೊತ್ತು? ಅದು ರೇವನ್ ಜಾನುಗೆ ವಾಟ್ಸಪ್ ಮಾಡಿದೆ ಸರ್. ಎಸ್ ಸರ್. ಓ ವೆರಿ ಗುಡ್ ಯುವ. ಈಗಿರೋ ಯೂತ್ ಫೇಸ್ ಮಾಡ್ತಿರೋ 2 ಮೇಜರ್ ಪ್ರಾಬ್ಲಮ್ಸ್ ಹಿಂದೆ ಯಾರಿದಾರೋ ಕಂಡು ಹಿಡಿದ್ಬಿಟ್ಟೆ. ಎನಿವೆ, ಇಟ್ಸ್ ರಿಯಲಿ ಟೈಮ್ ಟು ಸೆಲೆಬ್ರೇಟ್ ದಿಸ್ ಡಿಸ್ಕವರಿ. ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ಸರ್, ನಿಮ್ ಕಾಲ್ ಮುಗಿತೀನಿ ಸರ್. ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಅಂದ್ರೆ ಚೇರ್ಮನ್ ಬಂದಿರೋದು ದುಡ್ಡು ಬಚ್ಚಿಟ್ಕೊಳ್ಳೋದಕ್ಕೆ, MLA SI ಬಂದಿರೋದು ಆ ದುಡ್ಡನ್ನ ಹೊಡೆದಾಕೋದಕ್ಕೆ, ಪ್ರಿನ್ಸಿಪಲ್ ಬಂದಿದ್ದು ಡ್ರಗ್ಸ್ ವಿಷಯವಾಗಿ. ಮತ್ತೆ ಈ ಮರ್ಡರ್ ಯಾರು ಮಾಡಿದ್ದಾರೆ? ಎಲ್ಲಿ ಶುರು ಮಾಡಿದ್ವೋ ಮತ್ತೆ ಅಲ್ಲೇ ಬಂದು ನಿಂತಿದೀವಲ್ಲೋ. ಯಾರು ಸಾಯಿಸಿರ್ತಾರೆ? ಇವ್ರು ಯಾರೋ ಅಲ್ಲ ಅಂದ್ರೆ ಯಾವ್ದೋ ಪರ್ಸನಲ್ ಪ್ರಾಬ್ಲಮ್ ಇಂದ ಅವನೇ ಸೂಸೈಡ್ ಮಾಡ್ಕೊಂಡಿದ್ರೆ? ಹುಚ್ಚಿ ತರ ಮಾತಾಡ್ಬೇಡ. ಸೂಸೈಡ್ ಮಾಡ್ಕೊಳ್ಳೋನು ಕಬಡ್ ಒಳಗಡೆ ಕೂತ್ಕೊಂಡು ಸೂಸೈಡ್ ಮಾಡ್ಕೋತಾನ, ಇಲ್ಲ ಸತ್ತವನೇಣ ಅದಾಗದೆ ಮೇಲಕ್ಕೆ ಹೋಗುತ್ತಾ? ಏನ್ ಮಾತಾಡ್ತೀಯ ನೀನು? ಯಾಕೆ ಸಾಯಿಸ್ತೀಯೋ? ಯುವ, ಏನ್ ಮಾತಾಡ್ತಿದ್ಯ? ನಾನ್ ಸಾಯಿಸೋದು ಅಂದ್ರೆ ನಾಟಕ ಮಾಡಿ ಚಾಕು ಕರಣ್. ಯಾಕೆ ಸಾಯಿಸ್ದೆ ಅಂತ ಹೇಳು. ನಾನ್ ಸಾಯಿಸೋದು ಅಂದ್ರೇನು? ಅವನ್ ಯಾಕೋ ಸಾಯಿಸ್ತಾನೆ? ಇವನೇ ಸಾಯಿಸಿದಾನೆ. ನೀನ್ ಡೆಡ್ ಬಾಡಿನ ಎಲ್ಲಿ ನೋಡ್ದೆ? ಲೆಫ್ಟ್ ಸೈಡ್ ಕಬೋರ್ಡ್ ಅಲ್ಲಿ ಕೆಳಗಡೆ ಅಲ್ವಾ? ಇವನು ಅಲ್ಲೇ ನೋಡ್ದ ಅಲ್ವಾ? ಹಾ. ಮತ್ತೆ ಡೆಡ್ ಬಾಡಿ ಮೇಲಿದ್ ವಿಷಯ ಇವ್ನ್ಗೆ ಹೆಂಗ್ ಗೊತ್ತಾಯ್ತು?
ಇವನು ಗೊತ್ತಿದೆ ಅಂದ್ರೆ ಇವನಾದ್ರೂ ಇಟ್ಟಿರ್ಬೇಕು ಅಥವಾ ಯಾರಿಟ್ರು ಅಂತ ಇವನು ಗೊತ್ತಿರ್ಬೇಕು. ಹೇಳೋ. ಇವ ನನ್ಗೇನು ಗೊತ್ತಿಲ್ಲ ಕಣೋ. ಹೇಳಲೇ. ಹೇ ನಾನೇ ಸಾಯಿಸ್ತೆ ಕಣೋ, ನಾನೇ ಸಾಯಿಸ್ತೆ. ಲೇ, ಅವನೇ ನನಗೆ ನಿನಗಿಂತ ಮೊದಲು ಫ್ರೆಂಡ್ ಕಣೋ. ಅವ್ನು ನನಗೆ ಈಸಿಯಾಗಿ ಮನಿ ಗಳಿಸ್ಬೋದು ಅಂತ ಹೇಳಿ ಬೆಟ್ಟಿಂಗ್ ಕಲ್ಸ್ಕೊಟ್ಟ. ಲವ್ ನಾರ್ಮಲ್ ಆಗಿ ನೋಡಿದ್ರೆ ಮಜಾ ಬರಲ್ಲ ಕಣೋ. ಬೆಟ್ಟಿಂಗ್ ಹಾಕೋಣ. ಅದಕ್ಕೆಷ್ಟು ಅಡಿಕ್ಟ್ ಆದೆ ಅಂದ್ರೆ ನಮ್ಮಮ್ಮನ ಆಪರೇಷನ್ಗೋಸ್ಕರ ಇಕ್ಕಿದ್ದ ಹಣ, ನನ್ನ ತಂಗಿ ಮದ್ವೆಗೋಸ್ಕರ ಇಟ್ಟಿದ್ದ ಹಣನೂ ತಂದು ಅವನಿಗೆ ಕೊಟ್ಟೆ ಕಣೋ. ಅವನ ಆ ದುಡ್ಡೆಲ್ಲ ಎತ್ಕೊಂಡು ಮೋಸ ಮಾಡ್ಬಿಟ್ಟ ಕಣೋ. ಅದಕ್ಕೆ ಸಾಯಿಸ್ಬಿಟ್ಟೆ. ನನ್ನ ತಂಗಿಗೆ ಡ್ರಗ್ಸ್ ಕೊಟ್ಟು ಇಷ್ಟ ಬಂದಂಗೆಲ್ಲ ಯೂಸ್ ಮಾಡ್ಕೊಂಡಿದ್ದಾನೆ ಕಣೋ. ಡ್ರಗ್ಸ್ ಓವರ್ ಡೋಸ್ ಆಗಿ ಅವಳು ಹುಚ್ಚಿಯಾಗಿದ್ದಾಳಲ್ಲಿ. ಮತ್ತಿಷ್ಟೆಲ್ಲ ನಡೀತಿದ್ರೆ ಇಷ್ಟ ದಿನ ನಮ್ಗೆ ಯಾಕೋ ಹೇಳಿಲ್ಲ? ಲವ್, ನನ್ನ ತಂಗಿ ವಿಡಿಯೋಸ್ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಕಣೋ ನನ್ನ. ನೆನ್ನೆನೂ ಫೋನ್ ಮಾಡಿ ದುಡ್ಡು ತಗೊಂಬ ಅಂತ ಹೇಳ್ತಿದ್ದ. ಅದನ್ನ ಮಾತಾಡೋದಕ್ಕೆ ಆಫೀಸ್ ರೂಮ್ಗೆ ಹೋಗಿದ್ದೆ. ರೇವಂತ್, ಏನೋ ದುಡ್ಡು ತಗೊಂಬಂದ್ಯಾ? ಇಲ್ಲ ಕಣೋ, ನನ್ನ ಹತ್ರ ಇರೋದ್ನೆಲ್ಲ ನಿನ್ಗೆ ಕೊಟ್ನಲ್ಲೋ. ಆ ವಿಡಿಯೋಸ್ ಕೊಟ್ಬಿಡೋ ಪ್ಲೀಸ್ ಕಣೋ. ಅವಳಿನ್ನು ಚಿಕ್ಕವಳು ಕಣೋ. ನೀನ್ ಕೇಳಿದ ತಕ್ಷಣ ಕೊಡಕ್ಕಲ್ಲ ಕಣೋ ತೆಗ್ದಿದ್ದು, ಅದ್ನ ಮೂಡ್ ಬಂದಾಗ ನೋಡಕ್ ತೆಗ್ದಿದ್ದು. ಆದ್ರೆ ನಾನು ನಿನ್ ಬಗ್ಗೆ ಯಾರಿಗೂ ಹೇಳಲ್ಲ ಕಣೋ. ನನ್ನ ಹತ್ರ ದುಡ್ಡು ಇಲ್ಲ ಕಣೋ ನಿನ್ನ ಕೊಡೋದಕ್ಕೆ. ಏನ್ ಮಾಡ್ತೀಯ ಆ ವಿಡಿಯೋಸ್ ಇಟ್ಕೊಂಡು? ಒಂದ್ ಕೆಲ್ಸ ಮಾಡೋಣ ಕಣೋ, ನಿನ್ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ. ಈ ವಿಡಿಯೋನ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ. ಅವ್ರು ನಮಗೆ ದುಡ್ಡು ಕೊಡ್ತಾರೆ. ಏನಂತ್ಯಾ? ರೇವಂತ್, ಬೇಡ ಕಣೋ, ಕೊಡು ಇಲ್ಲಿ. ಬೇಡ ಕಣೋ, ಕೊಡು ಇಲ್ಲಿ. ನನಗೆ ರಿವರ್ಸ್ ಹೊಡಿತ್ಯಾ? ಸಾಯಿಸ್ಬಿಡ್ತೀನಿ. ಇವಾಗ ಮಾಡು ಅಪ್ಲೋಡು. ಕಚಡ ನನ್ ಮಗನೇ. ರೇವಂತ್, ಹೇ ರೇವಂತ್, ಗೊತ್ತಾಗ್ದೆ ಸಾಯಿಸ್ಬಿಟ್ಟೆ ಕಣೋ. ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಬಾಡಿ ಎತ್ತಿ ಕಬೋರ್ಡಲ್ಲಿ ಇಟ್ಬಿಟ್ಟೆ. ರೇವಂತ್ ಹಿಂಗೆಲ್ಲ ಮಾಡಿದಾನೆ ಅಂದ್ರೆ ನಂಬೋಕೆ ಆಗ್ತಿಲ್ಲ ಕಣೋ. ನೀನೇ ಅಲ್ಲ ಕಣೋ, ಕಾಲೇಜಲ್ಲಿ ಯಾರೂ ನಂಬಲ್ಲ. ಅವನ ಮುಖಕ್ಕೆ ಒಳ್ಳೆಯವನೋ ಮುಖವಾಡ ಹಾಕಿ ಪ್ರಿನ್ಸಿಪಲ್ ಅವನ ಜೊತೆ ಡ್ರಗ್ಸ್ ತಂದೆ ನಡೆಸ್ತಿದ್ದಾರೆ ಕಾಲೇಜಲ್ಲಿ. ಲೈ, ನಿನ್ಗೊಂದು ವಿಷಯ ಗೊತ್ತಾ? ಬೈ ಮಿಸ್ಟೇಕ್ ಎಕ್ಸಾಮಲ್ಲಿ ನಿನ್ ಮೇಲೆ ಚಿಟ್ಗಳು ಬೀಳಲಿಲ್ಲ ಕಣೋ. ಫಸ್ಟ್ ಇಯರ್ ನಿನಗೆ ಬಂದು ಗ್ರೇಡ್ ನೋಡಿ ತಡ್ಕೊಳಕ್ಕಾಗದೆ ಅವನೇ ಬೇಕು ಅಂತೇಳಿ ಸ್ಕ್ವಾಡ್ ಬರೋ ಟೈಮ್ಗೆ ಕರೆಕ್ಟಾಗಿ ಚಿಟ್ಟಿಸ್ತಾ ಕಣೋ. ನೀನ್ ಹೇಳೋದು ನಿಜನೇ ಆಗಿರ್ಬೋದು, ಆದ್ರೆ ಗೊತ್ತೋ ಗೊತ್ತಿಲ್ದೇನೋ ನಿನ್ನಿಂದ ಅವ್ನು ಸತ್ತಿದ್ದಾನೆ. ನೀನ್ ಈ ಮರ್ಡರ್ ಕೇಸಿಂದ ಹೇಗ್ ತಪ್ಪಿಸ್ಕೋತೀಯಾ? ನಾವು ತಪ್ಸೋಣ. ನೀನ್ ಹೇಳ್ತಿರ್ತೀಯಲ್ಲ, ನಮ್ ಕೈಯಲ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ನಮಗ್ ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೂ ಕೂಡ ಒಳ್ಳೆ ದಿನ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ.
ಇವಾಗ ನಾವು ಕರಣ್ನ ಕಾಪಾಡಿ ಒಳ್ಳೆ ದಿನ ಗೆಲ್ಸೋಣ. ಸರಿ, ನಿನ್ ಫ್ಯಾಮಿಲಿನ ರೇವಂತ್ ಡಿಸ್ಟರ್ಬ್ ಮಾಡಿದ್ದಾನೆ. ಡೈರೆಕ್ಟಾಗಿ ಅವ್ನ ಫ್ರೇಮಲ್ಲಿ ಇದ್ರು, ಇಂಡೈರೆಕ್ಟಾಗಿ ಎಷ್ಟೋ ಜನ ಫ್ಯಾಮಿಲೀಸ್ನ ಡಿಸ್ಟರ್ಬ್ ಮಾಡ್ತಿರೋ ನಮ್ಮ ಚೇರ್ಮನ್ ಮತ್ತೆ ಪ್ರಿನ್ಸಿಪಲ್. ಮೊದಲು ಅವ್ರ ಚಾಪ್ಟರ್ ಕ್ಲೋಸ್ ಮಾಡಬೇಕು. ಒನ್ ಶಾಟ್ 2 ಬರ್ಡ್ಸ್. ಇವನ್ ಸೇವ್ ಆಗ್ತಾನೆ, ಅವ್ರು ಸಿಕ್ಕಾಕೋತಾರೆ. ಯಾ ಜಾಹ್ನವಿ, ಈ ವಿಡಿಯೋಸ್ ವಾಟ್ಸಪ್ ಮಾಡ್ಕೊ ನಿನ್ ಫೋನ್ಗೆ. ಇದ್ಯಾಕೋ? ಹೇಳಿದ್ದು ಮಾಡು. ಥ್ಯಾಂಕ್ಸ್ ಕಣ. ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಕಣೋ. ಈಗ ನಾನು ಲವ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು.